ಇವತ್ತಿನ ವಿಡಿಯೋಲ್ಲಿ ನಾವು ಒಂದು ಸಂಡೇ ಮಾರ್ನಿಂಗ್ ರೈಡ್ ಹೋಗ್ತಾ ಇದೀರಿ. ನಾವು ಇವತ್ತು ಹೋಗ್ತಾ ಇರೋ ಲೊಕೇಶನ್ ಬಂದು ಮಂದಾರಗಿರಿ ಹಿಲ್ಸ್. ಬನ್ನಿ ಗಾಡಿನ ಕಾಲ್ ಸ್ಟಾರ್ಟ್ ಮಾಡೋಣ. ಆಯ್ತಮ್ಮ, ಮಂದಾರಗಿರಿ ಹಿಲ್ಸು ನಮ್ಮ ಮನೆಯಿಂದ ಟೋಟಲ್ ಆಗಿ 100 ಕಿಲೋಮೀಟರ್ಸ್ ಇದೆ. ಟೋಟಲ್ ಡಿಸ್ಟೆನ್ಸ್ ಬಂದು 200 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಟೋಟಲ್ ಆಗಿ 3 to 4 ಮೇನ್ ಅಟ್ರಾಕ್ಷನ್ ಸ್ಪಾಟ್ಸ್ ಇದೆ. ಲಂಬೋರ್ಗಿನಿ ಇಷ್ಟು ಲೋ ಇದೆ ನೋಡಿ ಕಾರ್. ಚೂರು ಮುಂದೆ ಹೋಗೋಣ, ಫ್ಲೈ ಬೈ ಏನಾದರೂ ಕೊಡ್ತಾರೇನೋ. ಲಂಬೋರ್ಗಿನಿ ಸ್ಟ್ರಗಲ್ ನೋಡಿ. ಬಾ ಸ್ಟಾಕ್ ಎಕ್ಸಾಸ್ಟು ಏನು ಸೌಂಡ್ ಕೇಳಿಸ್ತಾ ಇಲ್ಲ. ಆಗಿದೆ ಕಾರ್ ಅಂತೂ. ಪೋರ್ಷು ಓಹೋ ಹರ್ಷ 812 ಸರಿಯಾಗಿದೆ ಕಾರ್ ಅಂತೂ. ಓಹೋ ಬಾ V12 ರೋರ್ ಕೇಳೋಕ್ಕೆ ಒಂಥರ ಮಜಾ. ಫೆರಾರಿ ಅಂತೂ ಕಳೆದೋಗುತ್ತೆ. ZX10R, ZX6R, ಡೇಟೋನ ಪ್ರಾಪರ್ ಸನ್ಲೈಟ್ ಇತ್ತು. ಅದು ರೋಡ್ ಅಲ್ವಾ, ನೀಟಾಗಿತ್ತು. ಫೋಟೋ ಎಲ್ಲ ಇಟ್ಕೋಣ ಅಂತ ನಿಲ್ಸಿದ್ರೆ ಆಲ್ಮೋಸ್ಟ್ ಏನೊಂದು 20 ಮಿನಿಟ್ಸ್ ಹಂಗೆ ಆಯಿತು. ಅಲ್ಲಿ ನೋಡಿ ಬೆಟ್ಟ ಇಲ್ಲಿಂದನೇ ಹೆಂಗೆ ಕಾಣಿಸ್ತಿದೆ ಅಂತ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಸೊ ಅದು ಬೇಸಿಕ್ಲಿ ಬಂದು ಆರ್ಟಿಫಿಷಿಯಲ್ ಟ್ರೀ ಅದು. ಸೊ ಅದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಇಲ್ಲಿಂದ. ಇನ್ನು ಮುಂದೆ ನಮಗೆ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂನು ಇದೆ. ಇದು ಅಲ್ಲಿ ಹೋಗ್ಬಿಡೋಣ ಫಸ್ಟು. ಗಾಡಿಯಲ್ಲೂ ಹೋಗ್ಬೋದಲ್ಲಿ. ಸೈಡಲ್ಲಿ ಹಾಕೊಂಬಿಡೋಣ ಫಸ್ಟು. ಸೊ ನಮ್ಮ ಹರ್ಷ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲೇ ನಿಲ್ಸಿದ್ರೆ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಲೆ, ಆಮೇಲೆ ಇವೆಲ್ಲ ತೋರಿಸ್ತೀನಿ ನಿಮಗೆ. ಸೂಪರ್ ಹೆಂಗಾರ ಸೊ ಚಿಕ್ಕದಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ರೆ ಸೊ ಬೆಟ್ಟದ ಮೇಲೆ ಡೈರೆಕ್ಟಾಗಿ ಬೈಕ್ಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೋಟ್ಲವರೆಲ್ಲ. ಇನ್ನು ನಮಗೆ ಎಕ್ಕ ಪ್ಲ್ಯಾನ್ಸು ಇರಲಿಲ್ಲ. ನಾವು ವರ್ಷ ಏನೋ ಎಕ್ಬಿಡೋಣ ಮಾಡಿಬಿಡೋಣ ಪವನ್, ಏನು 450 ಸ್ಟೆಪ್ಸ್ ಅಷ್ಟೇ ಅಲ್ವಾ, ಒಂದು 4-5 ಬ್ರೇಕ್ಸ್ ಆಗುತ್ತೆ ಅಂತಂದಲ್ಲ, ನಡಿ ಹೋಗೋಣ ಅಂದ. ಆಮೇಲೆ ಇಲ್ಲಿ ನೋಡಿದಾದ್ಮೇಲೆ ಬೇಡಪ್ಪ ಅವ್ನು ಬೇಕಿದ್ರೆ ಆಟೋಲ್ಲೇ ಹೊಂಟೋಗೋಣ ಅಂತ ಅಂದಿದ್ದಾನೆ. ನೋಡಿದ್ರೆ ಗಾಡಿಯಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾವು ಇಲ್ಲಿಂದಾನೆ ಐಫೋನಲ್ಲಿ ಚೆಕ್ ಮಾಡ್ಬಿಡೋಣ ಹೆಂಗಿದೆ ಅಂತ. ನನಗೆ ಅದನ್ನು ನೋಡೋದಕ್ಕಂತೂ ತಾಳ್ಮೆನೇ ಇಲ್ಲ. ಸೊ ನೋಡಿ ಮೇಲೆ ಹಿಂಗಿರುತ್ತೆ, ಇಷ್ಟು ಎಕ್ಕಬೇಕು ನಾವು. ಅದಾದಮೇಲೆ ಇಲ್ಲಿ ಪಿಂಚಿ ದೇವಸ್ಥಾನ, ಇಲ್ಲಾಂದರೆ ಪಿಕಾಕ್ ಟೆಂಪಲ್ ಅಂತ ಇದೆ. ಆಮೇಲೆ ಚಂದ್ರಶೇಖರ್ ಸ್ಟ್ಯಾಚು ಹತ್ರ ಹೋಗೋದು. ಸೊ ಬನ್ನಿ ಹೋಗೋಣ. ಸೊ ಮೇಲೆ ನಮಗೆ ಕಲ್ಪವೃಕ್ಷ ಇದೆ. ಫಸ್ಟು ಕಲ್ಪವೃಕ್ಷ ಮುಗಿಸಿ ಪಿಕಾಕ್ ಟೆಂಪಲ್ಲು, ಇಲ್ಲ ಪಿಂಚಿ ಟೆಂಪಲ್ ಅಂತಲೂ ಕರೀತಾರೆ. ಅದಾದಮೇಲೆ ಸ್ಟ್ಯಾಚ್ಯೂ ನೋಡೋದು. ಕಲ್ಪವೃಕ್ಷಕ್ಕೆ ಡೈರೆಕ್ಟಾಗಿ ಇದೆ ಅಂತ ಹೇಳಿದ್ದಾರೆ. ಅದು ಹೆಂಗೆ, ಎಲ್ಲಿ, ಏನು, ಎತ್ತ ಅಂತ ಏನೇನು ಗೊತ್ತಿಲ್ಲ. ಟೈಗರ್ ಇದೆ. ಸೊ ಇಲ್ಲಿಂದ ನಾವು ಎಕ್ಕೋದು ಕನಸೆ, ಎಕ್ಬಿಡ್ಬೋದು. ಅದ್ರ ಜಾಕೆಟ್ಟು ಶೂಸ್ ಎಲ್ಲ ಇದೆ, ಅದು ಹಾಕ್ಕೊಂಡು ಅದು ಹೆಂಗೆ ಹೋಗೋದು ಗೊತ್ತಿಲ್ಲ. ಗಾಡಿಯಲ್ಲಿ ಹೋಗ್ಬೋದಲ್ಲ, ಆರಾಮಾಗಿ ಹೊಂಟೋಗೋಣ. ನಮ್ಗೆ ಜಾಸ್ತಿ ಟೈಮು ತೊಗೊಳಲ್ಲ, ಮತ್ತು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡೋಣ. ಯಾಕೆ ಸುಮ್ಮನೆ ಸುಸ್ತು ಮಾಡ್ಕೊಳೋದು. ಮೇಲೆ ಹೋಗೋದಕ್ಕೆ ಪ್ರಾಪರಾಗಿ ಕೊಟ್ಟಿದ್ದಾರೆ ರೋಡ್ಸ್ ಎಲ್ಲ. ಅದ್ರ ಸ್ಪೀಡ್ ಒಂಚೂರು ಸ್ಲೋನೇ ಮಾಡ್ಕೊಬೇಕು, ಯಾಕಂದರೆ ಗುಲ್ಕುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಒಳ್ಳೊಳ್ಳೆ ವ್ಯೂ ಇದೆ ಇವತ್ತಂತೂ. ವಾವ್, ಲೇಕ್ ವ್ಯೂ ನೋಡಿ. ಇಲ್ಲಿ ವ್ಯೂ ಅಂತೂ ಸರಿಯಾಗಿದೆ. ಹೋಗಿ ಅದೇ ಫಸ್ಟು ಕಲ್ಪವೃಕ್ಷ ಮುಗಿಸ್ಕೊಂಡು ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಣ, ಲೇಕ್ ವ್ಯೂ. ಅದಾದಮೇಲೆ ನಾವು ಪಿಕಾಕ್ ಟೆಂಪಲ್, ಅದಾದಮೇಲೆ ಸ್ಟ್ಯಾಚ್ಯೂಗೆ ಹೋಗೋದು. ವ್ಯೂ ಅಂತೂ ಸರಿಯಾಗಿದೆ. ಹೋಗಿ ಅಮೇಝಿಂಗ್ ವ್ಯೂ ಅಂತೂ. ಓಕೆ, ಗೇಟೆಲ್ಲ ಹಾಕಿಟ್ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಸುಮ್ಮನೆ ಬಂದು ಗಲೀಜೆಲ್ಲ ಮಾಡಬಾರ್ದು ಅಂತ ಹಂಗೆ ಮಾಡಿದ್ದಾರೆ. ಬೈಕ್ ಪಾರ್ಕಿಂಗ್ ಇಲ್ಲಿ, ಆದಮೇಲೆ ಮೇಲೆ ನಡ್ಕೊಂಡು ಹೋಗೋದು. ಸೊ ಇವಾಗ ಫೋನ್ ಕ್ಯಾಮ್ರಾಗೆ ಶಿಫ್ಟ್ ಆಗಿ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀರಿ ಹೇಳ ಸರ್. ಬಂದಿದ್ದೀರಿ ಈಗ ಫೋನ ಬನ್ನಿ. ಸೊ ನಮಗೆ ಮೇನ್ ಇಲ್ಲೇ ಬೈಕ್ಸ್ ಎಲ್ಲ ಬರುತ್ತೆ. ಸೊ ಇದನ್ನ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಮೇಲೆ ಎಲ್ಲ ಶೂ ಏನಾದರೂ ತೆಗಿಬೇಕು ಏನೋ ಗೊತ್ತಿಲ್ಲ. ಅಲ್ಲಿ ಮೇಲೆ ಹೋಗಿ ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ. ವ್ಯೂ ನೋಡಿ ಇಲ್ಲಿಂದ ಹೆಂಗಿದೆ.
ಸೊ ಗಾಡಿ ಬಂದು ವೈಟ್ BMW ಹತ್ರ ಪಾರ್ಕ್ ಮಾಡಿದ್ದಾರೆ. ಸೊ ಎಷ್ಟುದ್ದ ಬಂದರೆ ಇಲ್ಲಿ ಟಾಪಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಸೊ ಟೆಂಪಲ್ ಬಂದು ಇಲ್ಲಿಂದ ಇದೆ. ಸೊ ಅಲ್ಲಿ ಎಂಟ್ರೆನ್ಸ್ ಹತ್ರ ನಾವು 10 ರೂಪೀಸ್ ಹಂಗೆ ಪರ್ ಪರ್ಸನ್ ಪೇ ಮಾಡಬೇಕು ಟಿಕೆಟ್ಗೆ. ಸೊ ಬಂದಿದ್ದಾದ್ಮೇಲೆ ನಮಗೆ 4 ಜೈನ್ ಟೆಂಪಲ್ ಸಿಗುತ್ತೆ. ಇನ್ನು 4 ಟೆಂಪಲ್ ಅಷ್ಟು ಆಯಿತು ಅಂತಂದರೆ ಸೊ ನಾವು ಮೇನ್ ಬಂದಿರೋದು ಇದಕ್ಕೆ. ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ರೀಸೆಂಟಾಗಿ ಇದು ಕನ್ಸ್ಟ್ರಕ್ಷನ್ ಮಾಡಿರೋದು 3 years ಆಗೋ. ಸೊ ಈ ಮರ ಬಂದು ನಮಗೆ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಇದು. ಸೊ ಇಲ್ಲೆಲ್ಲ ಫುಲ್ಲು ಐಡಲ್ಸ್ ಇದೆ. ಜನರೆಲ್ಲರೂ ಕೈ ಮುಗಿತಾರೆ ದೇವ್ರಿಗೆ. ಅಲ್ಲಿ ಬುದ್ಧ ಮೆಡಿಟೇಷನ್ ಮಾಡ್ತಾ ಇರೋದು. ಸೊ ಇಲ್ಲಿ ಮೇಲೆ ಸೊ ಎಲ್ಲರೂ ದೇವ್ರಿಗೆ ನಮಸ್ಕಾರ ಹಾಕೊತಿರೋದು. ಸೊ 4 ದಿಕ್ಕಲ್ಲೂ ಒಂದೇ ಥರ ಮೂರ್ತಿ ಇದೆ. ಸೊ ಎಲ್ಲರಿಗೂ ದೇವ್ರು ಕಾಣಿಸ್ಲಿ ಅಂತ. ಸೊ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕಂತೂ. ಎಲ್ಲಿ ಇಲ್ಲಿ ನಾವು ಇಲ್ಲಿಂದ ಈ ಕಡೆ ತಿರುಗಿದ್ರೆ ನೋಡಿ ಮೈದಾನ ಲೇಕ್ ಇದೆ. ಸೊ ಅದೊಂದು ವ್ಯೂ ಪಾಯಿಂಟು. ಇಲ್ಲಿ ವ್ಯೂಸ್ ಆನ್ ವ್ಯೂಸ್ ಹೋಗಿ ಇವತ್ತಂತೂ. ಯಾರು ಹೆಂಗಿತ್ತು ರೈಡ್ ಇವತ್ತು? ಚೆನ್ನಾಗಿತ್ತಪ್ಪ, ಸೂಪರ್. ಜಾಸ್ತಿ ಲಾಂಗ್ ಅನ್ನಿಸ್ತಾ ಏನು? ಏನಿಲ್ಲ, ಏನಿಲ್ಲ. ಇವರೇ ಸೇವಂತ್ ಅಂತ. ಹಾಯ್. ರೈಡ್ ಹೆಂಗಿತ್ತು? ಚೆನ್ನಾಗಿದೆ. ಸೊ ಇವ್ರದೇನೆ ಹೊಸ ಕಾಂಟಿನೆಂಟಲ್ ಇರೋದು. ಪಾರ್ಟಿ ಕೊಡಿಸ್ತಾರಂತೆ. ಬನ್ನಿ ಸಂಜೆ ನೀವು ಬಂದ್ಬಿಡಿ, ಸಬ್ಸ್ಕ್ರೈಬರ್ಸ್ ಎಲ್ಲ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್? ಎಲ್ಲ ಹೇಳ್ತೀರಾ ಅಲ್ಲಿ? UV-ಸಿಟಿಗೆ ಹೋಗೋಣ. ಸರಿ, GT ಇವತ್ತೇ ಮಾರಬೇಕು ಅಂತ ಗಾಡಿ ಮಾರ್ಬಿಟ್ಟು ಪಾರ್ಟಿ ಮಾಡ್ತೀವಿ. ಕಲ್ಪವೃಕ್ಷ ಎಲ್ಲ ನೋಡಿದಾಯ್ತು. ಈಗ ಮತ್ತೆ ಪಾರ್ಕಿಂಗ್ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಗಾಡಿ ಎತ್ಕೊಂಡು ನಾವು ಕೆಳಗಡೆ ಹೋಗುವಾಗ ಮೈದಾನ ಲೇಕ್ ನೋಡಿಕೊಂಡು ಆಮೇಲೆ ಪಿಂಚಿ ಟೆಂಪಲ್ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಸೊ ಇವಾಗ ಅಲ್ಲೊಂದು ಬೆಟ್ಟ ಇದೆ. ಸೊ ಆ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ವಾಶ್ರೂಮ್ಸ್ ಎಲ್ಲ ಇವಾಗ ಬಿಲ್ಡ್ ಮಾಡ್ತಿದ್ದಾರೆ. ಇನ್ನೊಂದು ಮಂತ್ ಒಳಗಡೆ ನನ್ನ ಪ್ರಕಾರ ಅದೂ ಕಂಪ್ಲೀಟಾಗಿ ಫಿನಿಶ್ ಆಗೋಗಿರುತ್ತೆ. ಆಯಿತಾ? ಸೊ ಇವಾಗ ಇಲ್ಲಿ ಬಂದಿದ್ದೀರಿ ಮೌಂಟೇನ್ ವ್ಯೂ ಹತ್ರ. ಅದೇ ನೀವು ಬಂದರೆ ಇವಾಗ ನಾನು ಹೆಂಗೆ ಬಂದಲ್ವಾ ಹಂಗೆ ಬಂದರೆ ಆರಾಮಾಗಿ ಬರ್ಬೋದು. ADV ಬೈಕ್ಸ್ ಅಂದರೆ ಹೆಂಗಂದ್ರೆ ಹಂಗೆ ನುಗ್ಬಿಡ್ಬೋದು. ಸೊ ಅಲ್ಲಿಂದ ಬಂದರೆ ಇಲ್ಲಿ ನಮಗೆ ಮೈದಾನ ಲೇಕ್ದು ವ್ಯೂ ಸಿಗುತ್ತೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಇಟ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗೋಣ. ಸೊ ಇಲ್ಲಿಂದ ಹೋಗ್ತಾ ಇದ್ದೀರಿ ಮೈದಾನ ಲೇಕ್ ಎಲ್ಲ ನೋಡಿಕೊಂಡು 1-2 ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರಿ. ಅದು ಯಾವ್ದು ಹಿಂಗೆ ಬಂದಿದೆಯೋ ಗೊತ್ತಿಲ್ಲ. ನೋಡಿ ಈ ಥರ ಹಿಂಗೆ ನಾನು ತೋರಿಸಿದ ಜಾಗದಿಂದ ಬಂದರೆ ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಕಷ್ಟನೇ. ಏನು ಸಂಪ್ಗಾಡ ನಾನು ಮಾತಾಡಿಕೊಂಡು ಸೆಂಟ್ರಲ್ ಹಿಂಗೆ ಜೋರಾಗಿ ಎತ್ಬಿಟ್ಟೆ ಟಚ್ ಆಯಿತು. ಇನ್ನು ಹಾರ್ಲಿ ಡೇವಿಡ್ಸನ್ ಬಂದಿದ್ರೆ ಅದಕ್ಕೆ ಇಂಟರ್ಸೆಪ್ಟ್ ಎತ್ಕೊಂಡ್ಬಂದುಬಿಟ್ರೆ ಆರಾಮಾಗಿ ಬರ್ಬೋದು. ಅದರಲ್ಲಿ ನೋಡಿ ಡೌನಲ್ಲಿ ಬ್ಯಾಕ್ ಫೈರ್ ಹೆಂಗೆ ಹೊಡಿತಿದೆ. ಓಹೋ ಮುಂದೆ ವ್ಯೂ ನೋಡಿ ಹೆಂಗಿದೆ.
ಕಲ್ಪವೃಕ್ಷ ಮತ್ತೆ ಮೈದಾನ ಲೇಕ್ ನೋಡಿದಾಯ್ತು. ಇನ್ನ ಮುಂದೆ ನಮ್ಗೆ ಪಿಂಚಿ ಟೆಂಪಲ್ ಇದೆ, ಅದನ್ನ ತೋರಿಸ್ಬೇಕು. ಆಮೇಲೆ ಚಂದ್ರಶೇಖರ್ ಸ್ಟ್ಯಾಚು ಇದೆ. ಸೊ ಇಷ್ಟೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಹಿಂದೆ ಲೇಕ್ ವ್ಯೂ ಚೆನ್ನಾಗಿರುತ್ತೆ ಅಂತ, ಸೊ ಲೇಕ್ ವ್ಯೂ ಒಂದು ಫೋಟೋ ಬೇಕಾಯ್ತು ಅಂತ ನಿಲ್ಸಿದ್ರಿ. ಇವಾಗ ಹೋಗ್ತಾ ಇದ್ದೀರಿ. ಸೊ ಇವಾಗ ಇನ್ನ 2 ಇದೆ ಮುಗಿಸೋದು. ಸೊ ಅವೆರಡು ಮುಗಿಸ್ಕೊಂಡು ಮತ್ತೆ ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ನೋಡಿ ಕಲ್ಪವೃಕ್ಷ ಇಲ್ಲಿಂದಾನೆ ಹೆಂಗೆ ಕಾಣಿಸ್ತಿದೆ ಅಂತ. ಪಿಕಾಕ್ ಟೆಂಪಲ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ ಪಿಕಾಕ್ ಫೆದರ್ ಥರ ಸ್ಟ್ರಕ್ಚರ್ ಇರೋದು, ಸೊ ಅದಕ್ಕೆ ಪಿಕಾಕ್ ಟೆಂಪಲ್ಲು. ಸೊ ಇನ್ನೊಂದು ಹೆಸರು ಬಂದು ಪಿಂಚಿ ಟೆಂಪಲ್ಲು. ಹೈಟ್ ಬಂದು 81 ಫುಟ್ ಹಂಗಿದೆ ಅಂತ ಹೇಳ್ತಿದ್ದಾರೆ. ಓಹ್ 340i ಕ್ರೇಜಿ ಕಾರ್, ಅದು LCI ಲಕ್ಸುರಿ. ಪಿಕಾಕ್ ಟೆಂಪಲ್ ಹತ್ರ ಹೋಗಬೇಕು. ಆದರೆ ಏನು ಮೇನ್ ಪ್ರಾಬ್ಲಮ್ ಅಂದರೆ ಇವಾಗ ಮತ್ತೆ ತೆಗಿಬೇಕು ಶೂಸ್ ಎಲ್ಲ. ಕಲ್ಪವೃಕ್ಷಕ್ಕೆ 10 ರೂಪಾಯಿ ಟಿಕೆಟು. ಸೊ ಇಲ್ಲಿ ಮತ್ತೆ 10 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಪಾರ್ಕಿಂಗ್ಗೆ 15 ಇರುತ್ತೆ. ಸೊ ಇಲ್ಲಿ ನಾವು ಸ್ಟ್ಯಾಚು ನೋಡ್ಬೋದು. ಇದ್ರದ್ದು ವಿಶೇಷ ಏನು ಅಂದರೆ 21 ಅಡಿ ಇರುವಂಥ ಸ್ಕಲ್ಪ್ಚರು. ಇದನ್ನ ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇನ್ನು ನಮಗೆ ಸೆಕೆಂಡ್ ಅಟ್ರಾಕ್ಷನ್ ಬಂದು ಪಿಂಚಿ ಟೆಂಪಲ್ಲು, ಇಲ್ಲಾಂದರೆ ಪಿಕಾಕ್ ಟೆಂಪಲ್ ಅಂತ ಕರೀತಾರೆ. ಅದನ್ನ ತೋರಿಸ್ತೀನಿ ಬನ್ನಿ. ಮತ್ತೆ ಇಲ್ಲಿ ಕೆಳಗಡೆ ಹಸು ಮತ್ತೆ ಹುಲಿ ಇದೆ. ಹುಲಿ ಮರಿ ಹಸು ಹತ್ರ ಹಾಲು ಕುಡಿತಿದೆ, ಇನ್ನ ಹಸುವಿನ ಮರಿ ಹುಲಿ ಹತ್ರ ಹಾಲು ಕುಡಿತಿದೆ. ಅಲ್ಲಿಂದ ನಮಗೆ ಪಿಂಚಿ ಟೆಂಪಲ್ ಬಂದು ಇಲ್ಲೇ ಇರೋದು. ಸೊ ಫುಲ್ಲು ಪಾರ್ಕ್ ತರ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಟೆಂಪಲ್ ಬಂದು ಆ ಕಡೆ ಇರೋದು. ಸೊ ಇದೇ ನಮ್ಮ ಪಿಕಾಕ್ ಟೆಂಪಲ್, ಪಿಂಚಿ ದೇವಸ್ಥಾನ. ಸೊ ಇದು 81 ಅಡಿ ಇದೆ. ಸೊ ಒಳಗಡೆ ಬಂದು ಫಿಲ್ಮ್ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಸೊ ಎಸ್ ಬನ್ನಿ ಹತ್ತಿರದಿಂದ ತೋರಿಸ್ತೀನಿ. ಸೊ ಇದ್ರೊಳಗಡೆ ನಮಗೆ ಗುರು ಮಂದಿರ ಇದೆ. ಸೊ ಒಳಗಡೆ ಇದನ್ನ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿಂದಾನೇ ತೋರಿಸ್ತೀನಿ. ಫುಲ್ ಪಿಕಾಕ್ ಫೆದರ್ ಇಂದ ಮಾಡಿದ್ದಾರೆ. ಸೊ ಇದೇ ಮೇನ್ ಥಿಂಗ್. ಇದಕ್ಕೆ ನವಿಲ್ ದೇವಸ್ಥಾನ ಇಲ್ಲ ಅಂದ್ರೆ ಪಿಂಚಿ ಟೆಂಪಲ್ ಅಂತ ಇದಕ್ಕೆ ಕರೆಯೋದು. ಸೊ ಒಂಚೂರು ಎನರ್ಜಿ ಇರಲಿ ಅಂದ್ಬಿಟ್ಟು ಸ್ವೀಟ್ ತಿಂತಾ ಇದ್ದೀರಿ. ಸೊ ತಿನ್ಕೊಂಡಿನ್ ಬಿಡೋದೇನೆ. ಸೊ ಇವಾಗ ಬಿಡ್ತಾ ಇದ್ದೀರಿ. ಆಲ್ಮೋಸ್ಟ್ ಆಲ್ ಅದೇನೆ. ಇಲ್ಲಿ ಎಲ್ಲ ಆಯಿತು. ಒಂದು ಗುಲಾಬ್ ಜಾಮೂನ್ ಹಾಕ್ಕೊಂಡ್ರಿ ಎನರ್ಜಿಗೆ. ನಿಮಗೆ ಇಲ್ಲಿ ಎಂಟ್ರೆನ್ಸ್ ಹತ್ರನೇ ಒಂದು ಬ್ಲೂ ಶರ್ಟಲ್ಲಿ ಹೋಟ್ಲ್ ಇರುತ್ತೆ. ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕಂದ್ರೆ ನೋಡಿ. ಆದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಓಪನ್ ಮಾಡಿರ್ತಾರೆ. ವೀಕೆಂಡಲ್ಲಿ ಅವ್ರಿಗೆ ಸಪ್ರೇಟ್ ಕೇಟ್ರಿಂಗ್ ಬಿಸ್ನೆಸ್ ಇದೆ. ಸೊ ವೀಕೆಂಡ್ಸ್ ಮಾತ್ರ ಅವರು ಈ ಹೋಟೆಲ್ ಬಿಸ್ನೆಸ್ ನಡೆಸೋದು. ಎಲ್ಲ ನೀಟಾಗಿ ಮಾತಾಡಿಸಿ ಎಲ್ಲ ಕೊಟ್ಟರು. ಮನೇಲಿ ಹೆಂಗಿರುತ್ತೋ ಊಟ ಆ ಥರ ಇತ್ತು. ಫಸ್ಟ್ ಟೈಮ್ ನಾವು ಒಂದು ಡೆಸ್ಟಿನೇಷನ್ಗೆ ಬಂದು ಒಳ್ಳೆ ಊಟ ಮಾಡಿ ಎಲ್ಲ ಮೇನ್ ಅಟ್ರಾಕ್ಷನ್ಸ್ ಏನೇನಿದೆಯೋ ಎಲ್ಲ ನೋಡ್ಕೊಂಡು ಹೋಗ್ತಾ ಇರೋದು. ನಾನಂತೂ ಫುಲ್ ಹ್ಯಾಪಿ. ಮಂದಾರಗಿರಿಗೆ ಬಂದು ಲೊಕೇಶನ್ನು ಅಷ್ಟೇ, ರೋಡ್ಸು ಅಷ್ಟೇ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ರೋಡ್ಸ್ ಅಷ್ಟೊಂದು ಪ್ರಾಪರಾಗಿಲ್ಲ, ಬಟ್ ಮ್ಯಾನೇಜಬಲ್ಲೇನೆ. ಇಲ್ಲಿಂದ ನಮಗೆ DD ಹಿಲ್ಸೂ ಹತ್ರನೇ. ಹತ್ರ ಅಂತಂದರೆ ತುಂಬ ಹತ್ರ ಅಲ್ಲ, ಅರೌಂಡ್ 18 ಕಿಲೋಮೀಟರ್ಸ್ ಏನೋ ಇದೆ. ಆಲ್ರೆಡಿ ಆ ಲೊಕೇಶನ್ ಎಲ್ಲ ನೋಡಿದಾದ್ಮೇಲೆ ಮತ್ತೆ ಆ ಲೊಕೇಶನ್ಗೆ ಹೋಗೋದಕ್ಕೆ ಬೇಜಾರು. ಇನ್ನು ಹೆಂಗಿದ್ರು ಟೈಮ್ ಆಗೋಗಿದೆ, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ವಾಪಸ್ ಹೊರಡ್ತಾ ಇದ್ದೀರಿ ಮನೆಗೆ. ನಮಗೆ ಮತ್ತೆ ಟನಲ್ ಸಿಕ್ತು. ಇಂಟರ್ವ್ಯೂ ಮಾಡಲೇಬೇಕು. ಓಹ್ ಇಲ್ಲೇ ಯಾಕೋ ಆಲ್ಮೋಸ್ಟ್ ಆಲ್ ರೈಡರ್ಸ್ ಎಲ್ಲರೂ ಬೆಳಗ್ಗೆನೆ ಬಂದು ಹೊಂಟೋಗಿದ್ರು. ನಾವಾಗಲೇ ಬರೋ ಟೈಮಲ್ಲಿ ಅವರೆಲ್ಲ ವಾಪಸ್ ಹೊರಡ್ತಾ ಇದ್ರು. ಸಡನ್ ಟ್ರಾಫಿಕ್ಕು. ಇವಾಗ ಸೇವಂತವ್ರಿಗೆ ಬಾಯ್ ಹೇಳ್ಬಿಡೋಣ. ಬಾಯ್ ಬಾಯ್ ಬಾಯ್. ಇವಾಗ ಅವರು ಹಂಗೆ ಹೋಗ್ತಾರೆ. ನಾವು ಎಲ್ಲಿಂದ ಆಲ್ಮೋಸ್ಟ್ ಆಲ್ 90 ಕಿಲೋಮೀಟರ್ಸ್ ಹಂಗಿರೋದು. ಒಂದೇ ಸ್ಟ್ರೆಚ್ ಹೊಡೆದ್ಬಿಡೋಣ. ಜಾಸ್ತಿ ಕೊಡಬೇಡ. ಹಾಂ ಆಯ್ತು ಬಾಯ್. ಚೆನ್ನಾಗಿ ಹೋದ್ರಿ. ಮಕ್ಕಳು ನಗು ನೋಡೋದಕ್ಕೆ ಒಂಥರ ಖುಷಿ. ಯಾಕಂದರೆ ನಾವು ಅವ್ರ ವಯಸ್ಸಲ್ಲಿದ್ದಾಗ ಆ ಥರ
ನಮಗೂ ಗಾಡಿಗಳ ಮೇಲೆಲ್ಲ ಆಸೆ ಇತ್ತು. ಅದು ನಾವಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ನಾನು ಜಾಕೆಟ್ ಹಾಕ್ಕೊಂಡೇ ವೀಡಿಯೋ ಮಾಡಿದೆ. ಏನು ಫುಲ್ ಸಕ್ಕೆ ಸುರಿದ್ಬಿಡ್ತು. ನಾನು ಅಲ್ಲಿ ಟೇಬಲ್ ಹತ್ರ ಹರ್ಷ ಅಲ್ಲೇ ಇದ್ದ, ಅವನ ಹತ್ರ ಆದ್ರೂ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದಾಗಿತ್ತು. ನಾನು ವೀಡಿಯೋ ಮಾಡೋ ಗ್ಯಾನ್ದಲ್ಲಿ ಹಾಕ್ಕೊಂಡು ಹಂಗೆ ಬಂದ್ಬಿಟ್ಟೆ, ಫುಲ್ಲು ಸಕ್ಕೆ. ಇವಾಗ ಒಂದು ಸರ್ಟನ್ ಸ್ಪೀಡಲ್ಲಿ ಹೋಗ್ತಾ ಇರೋದಕ್ಕೆ ಗಾಳಿ ಬೀಸ್ತಾ ಇರೋದಕ್ಕೆ ಆರಾಮಾಗಿದೆ. ನೋಡಿ ಸ್ಟ್ರೆಚ್ ಹೆಂಗಿದೆ ಅಂತ. ಆದರೆ ಈ ಥರ ಬೀಮ್ ಇರೋದಕ್ಕೆ ಒಂಚೂರು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಪ್ಯಾಚ್ಗಳು ಬೇರೆ ಅಪ್ಪ. ವರ್ಷ ಕಾಂಟಿನೆಂಟಲ್ ಓಡಿಸಿ ಕಾಂಟಿನೆಂಟಲ್ ಮೇಲೆ ಒಂಚೂರು ಆಸೆ ಹೋಗಿದೆ. ಸೊ ಫ್ಯೂಲು ಕಡಿಮೆ ಇದೆ. ಫುಲ್ ಟ್ಯಾಂಕ್ ಹಾಕ್ಬಿಡಿ ಅಣ್ಣ. ಹಾಂ ಸಾಕ್ಬಿಡಿ ಅಣ್ಣ, ಸಾಕು ಸಾಕು. ಅಣ್ಣ ಆಗಿದೆ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್. ಸೊ ಆಲ್ಮೋಸ್ಟ್ ಆಲ್ 1.88 ಲೀಟರ್ಸ್ ಹಂಗೆ ಖಾಲಿ ಮಾಡಿದೆ. ಇವಾಗ ಇನ್ನೊಂದೇನು ತಲೆನೋವು ಅಂದರೆ ಫುಲ್ ಟ್ಯಾಂಕ್ ಮಾಡಿದ್ಮೇಲೆ ಗಾಡಿ ಜಾಸ್ತಿ ಸ್ಪೀಡ್ ಹೊಡಿಯೋಕ್ಕಾಗಲ್ಲ. ಹೊಡೆದ್ರೆಲ್ಲ ಆಚೆ ಬಂದುಬಿಡುತ್ತೆ. ಒಂದಷ್ಟು ಕಿಲೋಮೀಟ್ರು ಜಾಸ್ತಿ RPM ಅಲ್ಲೇ ಓಡಿಸ್ಬೇಕು. ಓ 299 ತೋರಿಸ್ತಿದೆ. ಸೊ ನಾನು ನಮ್ಮ ವರ್ಷ ಗಾಡಿ ಎತ್ಕೊಂಡಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಸೊ ಡಿ ಹಿಲ್ಸ್ಗೆ ಹೋದಾಗ ಎತ್ಕೊಂಡಿದ್ದೆ ಓಡಿಸೋದಕ್ಕಂತ. ಆದರೆ ಆಗಲೇ ಹೇಳ್ದಂಗೆ ಫುಟೇಜ್ ಫುಲ್ಲು 2x ಝೂಮ್ ಆಗೋಗಿತ್ತು. ಇದ್ರಲ್ಲಿ ಸಿಗಾಕೊಂಬಿಟ್ಟಿದ್ದು. ಓಹ್ ಜಗಳ ಆಡ್ತಾ ಇರೋದು. ಒಳ್ಳೆ ಜಾಗದಲ್ಲಿ ಜಗಳ ಆಡ್ತಾಯಿದ್ದೀರಾ. ನಾವು ಈ ಗಾಡಿ ಓಡಿಸೋದಕ್ಕೆ ಒಂಥರ ಫನ್ನು. ಏನು ಆರಾಮಾಗಿ ಓಡಿಸ್ಬೋದು, ಆದರೆ ಜಾಸ್ತಿ ಕಮ್ಮಿಟೆಡ್ ಅಂತ ಅಂದ್ಕೊಂಡಿದ್ದೆ ಡಿ ಹಿಲ್ಸಲ್ಲಿ ಓಡಿಸಿದಾಗ. ನನಗೆ ಅವಾಗ ಫುಲ್ ಟ್ರಾಫಿಕ್ ಇತ್ತು. ಅದರಲ್ಲಿ ಬೇರೆ ಫಸ್ಟ್ ಟೈಮ್ ಅಲ್ವಾ, ಫುಲ್ ವೇಟ್ ಎಲ್ಲ ನಾನು ಹ್ಯಾಂಡಲ್ ಬಾರ್ಸ್ ಮೇಲೇ ಹಾಕ್ತಾಯಿದ್ದೆ. ಕರೆಕ್ಟಾಗಿ ಕುಂತ್ಕೊಂಡ್ರೆ ಆರಾಮಾಗಿ ಓಡಿಸ್ಬೋದು. ಸೊ ಸಿರೀಶ್ ಎಲ್ಲ ಒಂಚೂರು ಹಿಂದೆ ಉಳ್ಕೊಂಡಿದ್ದ. ಏನು ಅಂತ ಒಂದು ಸ್ವಲ್ಪ ಹೊತ್ತು ಕಾಯ್ಕೊಂಡು ನೋಡ್ತಾ ಇದ್ದೆ. ನೋಡಿದ್ರೆ ಅರ್ಶನೂ ಬಂದಿಲ್ಲ, ಸಿರೀಶು ಬಂದಿಲ್ಲ. ಒಂದು ಸೈಡ್ಗೆ ಹಾಕ್ಕೊಂಡಿದ್ದೆ. ನೋಡಿದ್ರೆ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಎಲ್ಲ ಆಚೆ ಬರ್ತಾ ಇದೆ. ಟ್ಯಾಂಕಲ್ಲಿ ಫ್ಯೂಲ್ ಫುಲ್ ಮಾಡಿದ್ರೆ ಜಾಸ್ತಿ ಓವರ್ ಸ್ಪೀಡ್ ಏನಾದರೂ ಮಾಡ್ತೀರಿ ಅಂತ ಅಂದಾಗ ಫ್ಯೂಲ್ ಕ್ಯಾಪಿಂದ ಆಚೆ ಬಂದ್ಬಿಡುತ್ತೆ. ಇಶ್ಯೂ ಸಾಲ್ವ್ ಮಾಡಬೇಕು. ಆಲ್ರೆಡಿ ಒಂದೆರಡು ಸಲ ಏನೋ ಹಂಗಾಗಿದೆ ಅಂತ ಹೇಳಿದ್ದಾನೆ ಸಿರೀಶ್. ಇವಾಗ ಈ ರೈಡೆಲ್ಲ ಮುಗ್ದಿದ್ದಾದ್ಮೇಲೆ ಪ್ರಾಪರ್ ಆಗಿ ಏನು ಅಂತ ತಿಳ್ಕೊಂಡು ಬಿಡಬೇಕು. ಬಿಟ್ಟು ಏನಾದರೂ ಇಶ್ಯೂ ಇದ್ರೆ ಕ್ಲಿಯರ್ ಮಾಡ್ಬೇಕು ಅದನ್ನ. ಆಯ್ತು ಹರ್ಷ, ಸರಿ ಪವನ್, ಆರಾಮಾಗಿ ಹೋಗ್ರಿ. ಬಾಯ್ ಬಾಯ್. ಆಯ್ತು ಬಾಯ್. ಸೊ ಇವಾಗ ನಮ್ಮ ಗಾಡಿ ಫುಲ್ ಟ್ಯಾಂಕ್ ಇದ್ರೆ ಮಾತ್ರ ಈ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೆ ಇವಾಗ ಪೆಟ್ರೋಲ್ ಖಾಲಿ ಮಾಡಬೇಕಂದ್ರೆ ನಾವು RPMsನ ಜಾಸ್ತಿ ಇಟ್ಕೊಂಡು ಸ್ಪೀಡ್ ಕಡಿಮೆ ಇಟ್ಕೊಳ್ಳೋಣ. ಆವಾಗ ಫ್ಯೂಲ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ.
ಇವಾಗ ಹೊಸಕೋಟೆಗೆ ಬಂದಿದ್ದೀರಿ. ನಾವು ಸೈಡ್ಗೆ ಹಾಕ್ಕೊಂಡು ಸಿರೀಸ್ ಬಾಯ್ ಹೇಳಿ ನೆಕ್ಸ್ಟ್ ರೈಡ್ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಿರೀಸ್ಗೆ ಹಂಗೆ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೊರಡೋದೇನೆ. ಯೂಶ್ವಲಿ ನಾವು ಸ್ಟಾಪ್ ಮಾಡೋದೇ ಇಲ್ಲಿ. ಆಯ್ತು ಬಾಯ್. ಆಯ್ತು ಬಾಯ್. ಬಾಡಿಗೆ ಮನೆ ಹತ್ರ ಈ ಗಾಡಿ ಎತ್ಕೊಂಡು ಹೋಗಿದ್ದೆ. ಆದರೂ ಈ ಗಾಡಿಯಲ್ಲಿ ಇರೋವಂಥ ಪವರು ಮತ್ತು ಆ ಮಜಾ ಹೇಳ್ಕೊಳಕ್ಕೆ ಆಗಲ್ಲ. ಹಾರ್ಲಿ ಡೇವಿಡ್ಸನ್ ಓಡಿದ್ಮೇಲೂ ಇದರಲ್ಲೇನೋ ಒಂಥರ ನನಗೆ ಇದ್ರದ್ದೇ ಒಂಥರ ಬೇರೆ ಕ್ಯಾರೆಕ್ಟರು. ಆಲ್ಮೋಸ್ಟ್ ಆಲ್ ಏನೊಂದು 5 years ಹಂಗೆ ಆಗುತ್ತೆ ಈ ಗಾಡಿನ ಓನ್ ಮಾಡಿ. ಒಂದು ದಿನಾನು ನನಗೆ ಗಾಡಿಯಲ್ಲಿರೋ ಪವರ್ ನನಗೆ ತುಂಬ ಕಡಿಮೆ ಅನ್ನಿಸ್ತು. ಈ ಗಾಡಿ ಓಡಿಸಿ ಅಂತಲೇ ಇಲ್ಲ, ಒಳ್ಳೆ ಫನ್ನು. ಅದು ಎಕ್ಸಾಸ್ಟ್ ನೋಟಿಂದ ಅಂತೂ ಇನ್ನೂ ಕ್ರೇಜಿಯಾಗಿರುತ್ತೆ ನಿಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಅಂತೂ. ನಮ್ಮ ಮನೆ ಹತ್ರ ಬಂದ್ರಿ. ಸೊ ಮನೆ ಹತ್ರ ಬಂದಿದ್ದೀರಿ. ಇವಾಗ ಗಾಡಿನ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಹೋಗಿ ನಿದ್ದೆ ಹೊಡಿಬೇಕು. ಯಾಕಂದರೆ ಬೆಳಗ್ಗೆನೂ ಬೇಗ ಎದ್ದಿರ್ತೀರಿ ಮತ್ತು ತುಂಬ ಸುಸ್ತಾಗೋಗಿದೆ. ಸೊ ಎಸ್, ಇವತ್ತಿನ ರೈಡ್ ಅಂತೂ ನಾನು ತುಂಬ ಇಷ್ಟಪಟ್ಟೆ. ಮಂದಾರಗಿರಿಗೆ ಫೈನಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದು ಪ್ಲ್ಯಾನು ಕೊನೆಗೂ ಎಕ್ಸಿಕ್ಯೂಟ್ ಆಯಿತು. ಸೊ ನನಗಂತೂ ಎಕ್ಸ್ಪ್ಲೋರ್ ಮಾಡಿದ್ದು ಮತ್ತು ರೈಡೆಲ್ಲ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಎಸ್, ಇನ್ನು ಮುಂದಕ್ಕೆ ಈ ಥರ ಇನ್ನೂ ರೈಡ್ಸ್ ಹೋಗ್ತಾ ಇರ್ತೀರಿ. ಸೊ ಈ ಥರ ವೀಡಿಯೋಸ್ನ ಮಿಸ್ ಔಟ್ ಮಾಡ್ಕೊಬಾರ್ದು ಅಂತಂದರೆ ಸಬ್ಸ್ಕ್ರೈಬು ಮತ್ತು ನೋಟಿಫಿಕೇಷನ್ದು ಬೆಲ್ ಇರುತ್ತೆ, ಎರಡನ್ನೂ ಆನ್ ಮಾಡಿ ಇಟ್ಕೊಂಡಿರಿ. ಸೊ ನಿಮ್ಗೆ ಯಾವುದೇ ಹೊಸ ವೀಡಿಯೋ ಬಂದ್ರೂ ನಿಮಗೆ ನೋಟಿಫೈ ಆಗುತ್ತೆ. ಮತ್ತು ಇನ್ನು ಮುಂದಕ್ಕೆ ಕ್ರೇಜಿ ಪ್ಲ್ಯಾನ್ಸ್ ಇದೆ. ನಮ್ಮ ಗರಾಜ್ಗೆ ಇನ್ನೊಂದು ಬೈಕ್ ಆ್ಯಡ್ ಮಾಡ್ತಾಯಿದ್ದೀರಿ. ಅದು ಯಾವುದು ಏನು ಎತ್ತ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಮತ್ತು ಈ ಥರ ತುಂಬ ರೈಡ್ಸ್ಗೆ ಹೋಗ್ತಾ ಇರ್ತೀರಿ ಮತ್ತು ರಿವ್ಯೂನೂ ಅಷ್ಟೇ. ಸೊ ಈ ಚಾನಲಲ್ಲಿ ಫುಲ್ ಎಲ್ಲ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.